ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಡ್ರಾಮಾ 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 ಸೀನಿಯರ್ಸ್ ನಾನು ಹೇಳ್ತಾ ಇರೋದು. ಡ್ರಾಮಾ ಸೀನಿಯರ್ಸ್ ಮತ್ತೊಂದು ಸೀಸನ್ ಶುರುವಾಗಿ ಬಿಡ್ತು ನೋಡಿ. 4ನೇ ದಿನದ ಎಪಿಸೋಡ್ ಕೂಡ ಬರ್ತಾ ಇದೆ. ಲೈವ್ ಆಗಿ ನೋಡಿರ್ತೀರಾ ನೀವು. 4ನೇ ದಿನದ ಸಂಸತ್ ಅಧಿವೇಶನದ ಜೊತೆಗೆ ಲೋಕಸಭೆ ಆಗಿರಬಹುದು, ರಾಜ್ಯಸಭೆಯ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ವಿರೋಧ ಪಕ್ಷ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆ ಕಪ್ಪು ಬಟ್ಟೆಯನ್ನ ಕಟ್ಕೊಳ್ಳೋಕೆ ಅದು ಯಾರ ಐಡಿಯಾ ಕೊಟ್ಟರೋ ಗೊತ್ತಿಲ್ಲಪ್ಪ. ಅದರ ಜೊತೆಗೆ ಒಂದಷ್ಟು ಘೋಷಣೆಗಳನ್ನು ಬರೆದಂತಹ ಪ್ಲಕಾರ್ಡ್ಗಳನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಪಾಪ ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಹೊತ್ತು ನಾವು ಯಾಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತಾನೆ ಅರ್ಥ ಆಗಿರಲಿಲ್ಲ. ಕೊನೆಗೆ ಆ ಪ್ಲಕಾರ್ಡನ್ನು ನೋಡಿ 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 ಹೇಗೆ ನೋಡ್ತಾ ಇದ್ದಾರೆ ಅಂತ ಕೊನೆಗೂ ಕಂಡು ಹಿಡಿದ್ರಪ್ಪ. ಇವರ ಈ ಪ್ರತಿಭಟನೆ ಬಿಹಾರದಲ್ಲಿರುವಂತಹ SIR ವಿರುದ್ಧ. SIR ಅನ್ನ ಬಂದ್ ಮಾಡಿ ಅಂತ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರಂತೆ. ಸದನದಲ್ಲಿ ತೇಜಸ್ವಿ ಯಾದವ್ ಅವರು ಕೂಡ ಗಲಾಟೆಯನ್ನು ಮಾಡ್ತಾರೆ. ಪ್ರಜಾಪ್ರಭುತ್ವದ ಜನ್ಮಭೂಮಿಯಾಗಿರುವಂತಹ ಬಿಹಾರದಲ್ಲಿ ಈ ಪ್ರಜಾಪ್ರಭುತ್ವದ ಕತ್ತನ್ನ ಹಿಸುಕ್ತಾ ಇದ್ದಾರೆ ಅಂತ. ಮಹಾರಾಷ್ಟ್ರದಲ್ಲಿ ಅಕ್ರಮವಾಗಿ ಯಾರು ಮತ ಚಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೆ ಈಗ ಬಿಹಾರದಲ್ಲಿ ಕೂಡ ಆ ಅಕ್ರಮ ಮತದಾನ ಸಾಧ್ಯ ಇಲ್ಲ ಅನ್ನುವಂತಹ ಗ್ಯಾರಂಟಿ ಅವರಿಗೆ ಇದೆಯಲ್ವಾ, ಅದಕ್ಕೋಸ್ಕರ ಈ ರೀತಿಯಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಡ್ರಾಮಾವನ್ನು ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡು ಯಾಕೆ SIR ಬೇಕು ಅಂತ ತಿಳಿಸಿ ಹೇಳುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಕೂಡ SIR ಅನ್ನ ತಡೆಯಲ್ಲ, ಸ್ಟೇ ಕೂಡ ಕೊಡಲ್ಲ. ನಿಮಗೆ SIR ಬಗ್ಗೆ ಅಷ್ಟೊಂದು ಚಿಂತೆ ಇದ್ರೆ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಡಿ ಅಲ್ಲ, ಅಲ್ಲಿ ನಿಮ್ಮ ವಾದವನ್ನು ಮಂಡಿಸಿ. ಅದನ್ನ ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಗಲಾಟೆಯನ್ನು ಎಬ್ಬಿಸ್ತಾ ಇದ್ದೀರಾ? ಈ ದೇಶದ ಸಂವಿಧಾನವನ್ನು ನಂಬುವಂಥವ್ರು, ಬಾಯ್ ಬಿಟ್ರೆ ಸಂವಿಧಾನ ಸಂವಿಧಾನ ಅಂತ ಹೇಳುವಂಥವ್ರು, ಕೈಯಲ್ಲಿ ಸಂವಿಧಾನ ಪುಸ್ತಕವನ್ನು ಇಟ್ಕೊಂಡು ಓಡಾಡುವಂಥವ್ರು, ಸಂವಿಧಾನದ ಪ್ರಕಾರವೇ ರೂಪುಗೊಂಡಿರುವಂತಹ ಈ ಸುಪ್ರೀಂ ಕೋರ್ಟಿನ ಮಾತಿಗೂ ಬೆಲೆ ಕೊಡಲ್ವೇ? ಇಲ್ಲಿ ವಿರೋಧ ಪಕ್ಷ ಮೊದಲೇ ಪ್ಲಾನ್ ಮಾಡಿ ಬಂದಿದೆ. ಈ ಸಲ ಮಾನ್ಸೂನ್ ಅಧಿವೇಶನದಲ್ಲಿ ಏನೇನ್ ಮಾತಾಡಬೇಕು, ಯಾವ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು, ಹೇಗೆ ಗಲಾಟೆಯನ್ನು ಎಬ್ಬಿಸಬೇಕು ಪ್ಲಾನ್ ಮಾಡಿ ಬಂದಿದೆ. ಪೆಹಲ್ಗಾಮ್ ಬಗ್ಗೆ ಮಾತಾಡಬೇಕು, ಕದನ ವಿರಾಮದ ಬಗ್ಗೆ ಗಲಾಟೆ ಎಬ್ಬಿಸಬೇಕು, ಪೆಹಲ್ಗಾಮ್ನಲ್ಲಿ ಭಾರತಕ್ಕೆ ಆದಂತಹ ನಷ್ಟದ ಬಗ್ಗೆ ತಕರಾರು ಎತ್ತಬೇಕು, ಇನ್ನೊಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಇದರ ಬಗ್ಗೆ ಕೂಡ ಮಾತಾಡಬೇಕು. ಸೊ ಕಂಪ್ಲೀಟ್ ಆಗಿ ರೆಡಿಯಾಗಿ ಬಂದಿದ್ದಾರೆ ಅವರು. ನಮ್ಮ ಎಷ್ಟು ವಿಮಾನಗಳು ಬಿದ್ದವು, ನಮ್ಮ ಎಷ್ಟು ವಿಮಾನಗಳು ಕಳ್ಕೊಂಡ್ವಿ, ಕದನ ವಿರಾಮವನ್ನು ಟ್ರಂಪ್ ಹೇಗೆ ಮಾಡಿಸಿದ್ರು, ಹೀಗೆ ಬಾಯಿ ಪಾಠ ಮಾಡ್ಕೊಂಡು ಬಂದು ಕೂತಿದ್ದಾರೆ. ನೋಡಿ 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 ಅಲ್ಲಿ ಹೇಗೆ ರಾಹುಲ್ ಗಾಂಧಿ ಅವರು ಸದನದ ಒಳಗೆ ಹೋಗಬೇಕಾದ್ರು ಅದನ್ನೇ ಕನವರಿಸ್ತಾ ಇದ್ದಾರೆ ಅಂತ. प्राइम मिनिस्टर एक स्टेटमेंट नहीं दे पा रहे हैं. ट्रंप ने कितनी बार बोला है? 25 बार बोला है. ट्रंप ने 25 बार बोला है कि मैंने सीज फायर करवाया. ट्रंप कौन होता है सीज फायर कराने का? उसका काम थोड़ी है. मगर प्रधानमंत्री ने एक बार जवाब नहीं दिया. ವೀಕ್ಷಕರೇ, ಮೋದಿಜಿ ಅದೇ ರೀತಿ ಮೋದಿಜಿಯವರ ಸರ್ಕಾರವನ್ನ ಹೇಗಾದ್ರೂ ಸರಿ ಪ್ರಶ್ನೆ ಮಾಡಲೇಬೇಕು, ಇದು ಸುದ್ದಿ ಆಗಲೇಬೇಕು, ಅವರಿಗೆ ಅವಮಾನವನ್ನ ಮಾಡಲೇಬೇಕು ಅಂತ ಪ್ರತಿಪಕ್ಷ ರೆಡಿಯಾಗಿ ಬಂದಿದೆ. ಅದಕ್ಕೋಸ್ಕರನೇ ಮೊದಲ ದಿನದಿಂದನೇ ಗಲಾಟೆ ಶುರು ಮಾಡ್ಕೊಂಡಿದೆ. 2ನೇ ದಿನ ಪಾರ್ಲಿಮೆಂಟಿನ ಹೊರಗೆ ಪ್ರೊಟೆಸ್ಟ್ ಅನ್ನು ಶುರು ಮಾಡ್ಕೊಳ್ತು. 3ನೇ ದಿನ ನೋಡಿದ್ರೆ ಇವರ ಹೋರಾಟ SIR ವಿರುದ್ಧ ಸ್ಟಾರ್ಟ್ ಆಗತ್ತೆ. ಅಷ್ಟೇನಾ, ಜಗದೀಪ್ ಧನ್ಕರ್ ಅವರ ವಿಚಾರ ಕೂಡ ಸಿಕ್ತಲ್ವಾ, ಅದನ್ನು ಹಿಡ್ಕೊಂಡ್ರು. ಇದ್ದಕ್ಕಿದ್ದ ಹಾಗೆ ಧನ್ಕರ್ ಅವರು ರಾಜೀನಾಮೆನ ಯಾಕೆ ಕೊಟ್ರು ಅಂತ ಎಲ್ಲಿಲ್ಲದ ಪ್ರೀತಿ ಈಗ ಹುಡ್ಕೊಳ್ತು. ಧನ್ಕರ್ ಅವರು ಯಾಕೆ ರಾಜೀನಾಮೆಯನ್ನು ಕೊಟ್ರು? ಸರ್ಕಾರದ ಒತ್ತಡಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ರು. ಮೋದಿಜಿ ಕಾಲ್ ಮಾಡಿ ಮಾತಾಡಿದ ನಂತರ ಅವರು ರಾಜೀನಾಮೆಯನ್ನು ಕೊಟ್ರು. ನಡ್ಡಾ ಅವರು ಆಡಿದಂತಹ ಮಾತುಗಳಿಗೆ ಈ ರೀತಿಯಾದಂತಹ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. The government is ready for comprehensive discussion. I will meet with the leaders, settle for a discussion, and I will ensure full-fledged discussion for as much time as you want. Nothing will go on record. Whatever I will say, that will go on record. उधर बड़ी खबर आ रही है, दिल्ली से उपराष्ट्रपति जगदीप धनखड़ ने अपने पद से इस्तीफा दे दिया है. हाँ, ಇದೇ ಮಾತಿಗೆ
ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ದು ಅಂತ ವಿರೋಧ ಪಕ್ಷ ಆರೋಪವನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಸ್ವತಃ ಜಗದೀಪ್ ಧನ್ಕರ್ ಅವರು ಕೂಡ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಇಲ್ಲಿವರೆಗೂ, ಇನ್ನು ಕೂಡ ಮೌನವಾಗೇ ಇದ್ದಾರೆ. ಇಂಟ್ರೆಸ್ಟಿಂಗ್ ಏನಂದ್ರೆ ರಾಷ್ಟ್ರಪತಿ ಮುರ್ಮು ಅವರು ಕೂಡ ಅವರು ರಾಜೀನಾಮೆ ಕೊಟ್ಟ ಕೂಡಲೇ ಅದನ್ನ ಆಕ್ಸೆಪ್ಟ್ ಕೂಡ ಮಾಡ್ತಾರೆ. ನೋಡಿ, ನೀವು ನ್ಯಾಯಾಂಗ ಸುಧಾರಣಾವಾದಿ ಆಗಿದ್ರೆ ರಾಜಕೀಯದಲ್ಲಿ ಸಕ್ರಿಯವಾಗಿರುವಂತದ್ದು ಒಂದು ಸ್ವಲ್ಪ ಕಷ್ಟ ಆಗತ್ತೆ. ಇತ್ತೀಚೆಗೆ ಧನ್ಕರ್ ಅವರು ಸುಪ್ರೀಂ ಕೋರ್ಟ್ ತೀರ್ಪುಗಳ ಬಗ್ಗೆ ತುಂಬಾ ಕಟುವಾಗಿ ಸತ್ಯವನ್ನು ಕೂಡ ಮಾತಾಡಿದ್ರು. ವೀಕ್ಷಕರೀಗ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಡೋದಕ್ಕೆ ಇದೇ ಕಾರಣ ಆಗೋಯ್ತಾ? ನಮಗೆ ಗೊತ್ತಿಲ್ಲ. ಇನ್ನೊಂದು ಕಡೆ ಜಗದೀಪ್ ಧನ್ಕರ್ ಅವರ ಮೌನ ಕೂಡ ಬಹಳಷ್ಟು ಮಂದಿಯಲ್ಲಿ ಅನುಮಾನಕ್ಕೆ ಒಂದು ಕಾರಣ ಆಗ್ತಾ ಇದೆ. ಈಗ ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಯಾರನ್ನುವಂತಹ ಚರ್ಚೆ ಕೂಡ ಇದರ ಮಧ್ಯೆ ನಡೀತಾ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹೆಸರು ಬರ್ತಾ ಇದೆ. ಯಾರ್ದು? ಆರಿಫ್ ಮೊಹಮ್ಮದ್ ಖಾನ್ ಅವರದು. ಈ ಸಮಯದಲ್ಲಿ ಅವರನ್ನ ಬಿಹಾರದಿಂದ ತೆಗೆದು ಉಪರಾಷ್ಟ್ರಪತಿಗಳಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೇಕಾಗತ್ತೆ. ಇದರ ಜೊತೆಗೆ ಇನ್ನೊಂದಷ್ಟು ಹೆಸರುಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಚಂದ್ರಚೂಡ್ ಅವರಾಗಿರಬಹುದು, ಶಶಿ ತರೂರ್ ಅವರಾಗಿರಬಹುದು, ಮನೋಜ್ ಸಿನ್ಹಾ ಅವರಾಗಿರಬಹುದು, JP ನಡ್ಡಾ ಅವರಾಗಿರಬಹುದು, ನಿರ್ಮಲಾ ಸೀತಾರಾಮನ್ ಅವರಾಗಿರಬಹುದು, ಅಂಡ್ ಸರ್ಪ್ರೈಸಿಂಗ್ಲಿ ಸುಧಾ ಮೂರ್ತಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ನವರು ಈಗ ನಾವು ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಕೂತು ಬಿಟ್ಟಿದ್ದಾರೆ. ಸಂಖ್ಯಾಬಲ 787 ಇದೆ. ಅದರಲ್ಲಿ NDAಗೆ 394 ವೋಟ್ ಬೇಕಾಗತ್ತೆ. NDA ಬಳಿ ಆಲ್ರೆಡಿ 422 ವೋಟ್ಸ್ ಇದೆ. ಇಷ್ಟು ಗೊತ್ತಿದ್ದ ಮೇಲೂ ಕಾಂಗ್ರೆಸ್ ಹಾಗೆ ಇಂಡಿಯಾ ಅಲಯನ್ಸ್ ಯಾರು ಸ್ಪರ್ಧೆ ಮಾಡೋದು ಅಂತ ಚರ್ಚೆಯನ್ನು ಮಾಡ್ತಾ ಇದೆ. ಎಂಥ ಅವಸ್ಥೆ ನೋಡಿ. ಸಿಕ್ಕಾಪಟ್ಟೆ ಪೈಪೋಟಿ ಕೊಡಬಹುದು ಬಿಡಿ. ವೀಕ್ಷಕರು, ಈಗ ಬಹಳಷ್ಟು ಮಂದಿಯಲ್ಲಿ ಒಂದು ಪ್ರಶ್ನೆ ಇದೆ ಕೊನೆಯಲ್ಲಿ, ಜಗದೀಪ್ ಧನ್ಕರ್ ಅವರ ಮೌನ ಏನು ಹೇಳುತ್ತೆ ಅನ್ನೋದು. ಈ ಮೌನದ ಹಿಂದೆ ಏನೋ ತುಂಬಾ ವಿಚಾರಗಳು ಇದೆ ಅಂತ ಬಹಳಷ್ಟು ಮಂದಿಗೆ ಅನುಮಾನಗಳು ಕಾಡ್ತಾ ಇದೆ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಧನ್ಕರ್ ಅವರು ಇದರ ಬಗ್ಗೆ ಮಾತಾಡದೆ ಇರಲಿಲ್ಲ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅದು ಗೊತ್ತಿಲ್ಲ, ಅವರು ಏನು ಮಾತನಾಡದೆ ನಾವೇ ಕ್ಲಾರಿಟಿಗೆ ಬರುವಂಥದ್ದು ತಪ್ಪಾಗತ್ತೆ. ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.